ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಕದನ. ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜನೆಯ ಕುರಿತು ವಿವಾದ ಸೃಷ್ಟಿಯಾಗಿದೆ. ಅಕ್ಟೋಬರ್ 18-19ರಂದು ಕಂಬಳವನ್ನು ಆಯೋಜನೆ ಮಾಡಲಾಗುತ್ತಿದೆ. ಇದಕ್ಕೆ ತಗುಲುವ ವೆಚ್ಚ 7 ರಿಂದ 8 ಕೋಟಿ ರೂಪಾಯಿ. ಆದರೆ ಕಂಬಳ ಆಯೋಜನೆಗೆ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ದಸರಾದ ಪರಂಪರೆಗೆ ಕಂಬಳವನ್ನ ಸೇರಿಸೋದು ಬೇಡ ಅನ್ನೋದು ಬಹುತೇಕರ ಅಭಿಪ್ರಾಯ. ಈ ಹಿಂದೆ ಇದೆಲ್ಲ ನಡ್ಕೊಂಡು ಬಂದಿಲ್ಲ. ಹಿಂದಿನ ಸಂಪ್ರದಾಯಕ್ಕೆ ಆಚರಣೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಆಗಬಾರದು ಅನೇಕರ ಅಭಿಪ್ರಾಯ. ಕಂಬಳ ಕ್ರೀಡೆ ದಸರಾ ಮಹೋತ್ಸವದಲ್ಲಿ ಬೇಡ ಅನ್ನೋದು. 150ಕ್ಕೂ ಹೆಚ್ಚು ಜೋಡಿ ಕೋಣಗಳನ್ನು ಕಂಬಳಕ್ಕೆ ಕರೆಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಟ್ಟು 30 ಎಕರೆ ಜಾಗದಲ್ಲಿ ಕಂಬಳ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಮತ್ತೊಂದೆಡೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳವನ್ನು ಯಾಕೆ ಸೇರಿಸ್ತಾ ಇದ್ದೀರಿ? ದಸರಾ ಸಾಂಸ್ಕೃತಿಕ ಹಿನ್ನೆಲೆಯೇ ಬೇರೆ, ಕಂಬಳವೇ ಬೇರೆ. ಎಲ್ಲದಕ್ಕೂ ದಸರಾವನ್ನ ಜೋಡಿಸೋದು ಸರಿಯಲ್ಲ ಅಂತ ಮೈಸೂರಿನಲ್ಲಿ ಸಂಸದರೂ ಆಗಿರುವಂತಹ ಯದುವೀರ್ ಒಡೆಯರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದಲ್ಲಿ ಕಂಬಳ ಬೇಡ ಎಂದಿದ್ದೇನೆ. ಕಳೆದ 3 ವರ್ಷಗಳಿಂದ ದಸರಾ ಯಶಸ್ವಿಯಾಗಿ ನಡೆದಿಲ್ಲ. ಇರುವ ದಸರಾವನ್ನೇ ಅಚ್ಚುಕಟ್ಟಾಗಿ ಮಾಡಿ ಎಂದಿದ್ದಾರೆ ಯದುವೀರ್. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ. ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಇನ್ನೊಂದು ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೆ ಬರ್ತಾ ಇದೆ. ಮೈಸೂರು ದಸರಾದಲ್ಲಿ ಕಂಬಳ ನಡೆಸೋದು ಬೇಡ. ಸರ್ಕಾರ ಮೈಸೂರಿನ ಜನರ ಭಾವನೆಗೆ ಬೆಲೆಯನ್ನ ಕೊಡಬೇಕು ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಕರಾವಳಿಯಲ್ಲೇ ಅದ್ಧೂರಿಯಾಗಿ ಕಂಬಳ ಮಾಡಲಿ, ಅಲ್ಲಿಯ ಪರಂಪರೆ ಮೈಸೂರಿನ ಪರಂಪರೆಗೆ ಸೇರಿಸೋದು ಬೇಡ ಅನ್ನೋದು ವಿಜಯೇಂದ್ರ ಅವರ ಅಭಿಪ್ರಾಯ. ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ಧೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹಾಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸಿ. ಇನ್ನು ಕಂಬಳ ಬೇಡ ಅಂತ ಹೇಳಿದ್ದೇವೆ, ಸಭೆಯಲ್ಲೇ ಈ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ಯತೀಂದ್ರ ಅವರು ಕೂಡ ವಿರೋಧದ ಬಗ್ಗೆ ತಿಳಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಮಾತನಾಡಿದ್ದಾರೆ. ಕಮರ್ಷಿಯಲ್ ದಸರಾ ಆಗೋದು ಬೇಡ ಎಂದಿದ್ದಾರೆ ಶ್ರೀವತ್ಸ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ, ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ, ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ರು, ಕಂಬಳದ ವಿರೋಧವಾಗಿ ತುಂಬ ಜನ ಪ್ರತಿಭಟನೆ ಮಾಡಬೇಕು ಅಂತಲೂ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಬಳವನ್ನು ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನೋಡೋಣ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಈ ಬಾರಿಯ ದಸರಾ ಮಹೋತ್ಸವವನ್ನ ಬಹಳ ಹೊಸದಾಗಿ ವಿಭಿನ್ನವಾಗಿ ಹೊಸ ವಿಷಯಗಳನ್ನ ಸೇರಿಸುವ ಮೂಲಕ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. 11 ದಿನಗಳ ಕಾಲ ನಡೆಯುವಂತಹ ದಸರಾ ಮಹೋತ್ಸವದಲ್ಲಿ ಕಂಬಳವೂ ಕೂಡ ಅತ್ಯಾಕರ್ಷಣೀಯವಾಗಿ ಮೂಡಿ ಬರುತ್ತೆ ಅನ್ನೋ ವಿಷಯವನ್ನ ನಿನ್ನೆಯಷ್ಟೇ ತಿಳಿಸಿದ್ರು. ಆದರೆ ಕಂಬಳಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧದ ನಡುವೆಯೂ ಕೂಡ ನಡೆಸುವಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದ್ದೆ. ಆದ್ರೆ ಯಾವ ಸ್ವರೂಪವನ್ನ ಪಡ್ಕೊಳ್ಬಹುದು ಅಂತ? ಮನುಷ್ಯ 2026ರ ವಿಶ್ವವಿಖ್ಯಾತ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ಅದ್ದೂರಿ ದಸರೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ದಸರಾ ಹೈಪವರ್ ಕಮಿಟಿ ಸಭೆ ಸಹ ನಡೆದಿದೆ. ಮೈಸೂರಿನ ಭಾಗದ ಎಲ್ಲ ಸಂಸದರು, ಶಾಸಕರು, ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಬಗ್ಗೆ ಚರ್ಚೆ ಆದಂತಹ ಸಂದರ್ಭದಲ್ಲೇ ಈ ಬಾರಿ ಏನು ಕಂಬಳ ಆಚರಣೆಗೆ ಸರ್ಕಾರ ಮುಂದಾಗಿದೆ, ಇದಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಮೈಸೂರು ಭಾಗದಲ್ಲಿ ಕಂಬಳ ಆಚರಣೆ ಬೇಡ, ಯಾಕಂದ್ರೆ ಸ್ಥಳ ಪುರಾಣ, ಸ್ಥಳ ಮಹಿಮೆ ಈ ರೀತಿಯಾದಂತಹ ವಿಚಾರಗಳಿರ್ತದೆ. ದಸರಾ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಮೈಸೂರಿನ ಸಂಸ್ಕೃತಿ, ಕಲೆ, ಪರಂಪರೆ ಬಿಂಬಿತವಾಗಬೇಕು. ಆದರೆ ಬೇರೆ ಕಡೆಯಿಂದ ಬಂದು ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರ ಒಂದು ಇಲ್ಲಿನ ಅಭಿಪ್ರಾಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಕೊಡಗು ಸಂಸದ ಹಾಗೂ ಯದುವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೊದಲ ಬಾರಿಗೆ ಇದರ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ಕಂಬಳ ಆಚರಣೆ ದಸರಾದಲ್ಲಿ ಆಗೋದು ಬೇಡ. ಈಗಾಗಲೇ ದಸರಾ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಸಾಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ದಸರಾದಲ್ಲಿ ಇರೋದ್ರಿಂದಾಗಿ ದಸರಾದ ಆಚರಣೆ ಮಹತ್ವ ಇರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೀಗ ಅವರ ಮಾತಿಗೆ ಮಾಜಿ ಸಂಸದ ಪ್ರತಾಪ ಸಿಂಹ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ, ಬಿಜೆಪಿ ಶಾಸಕರುಗಳು ಸಹ ಈ ಒಂದು ಧ್ವನಿಯನ್ನು ಗೂಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕಂಬಳ ಆಚರಣೆ ಬೇಡ, ಕಂಬಳಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ದಸರಾದಲ್ಲಿ ಆಚರಣೆ ಮಾಡೋದು ಬೇಡ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕಂಬಳ ಆಚರಣೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಮೈಸೂರಿಗೆ ಬಂದು ಏನು ಶಾಸಕ ಅಶೋಕ್ ರೈ 2 ಜಾಗಗಳನ್ನು ಈಗಾಗಲೇ ಗುರುತು ಹಾಕೊಂಡಿರುವಂತದ್ದು. ಸಾತ್ಗಳ್ಳಿ ಮತ್ತೆ ಮೈಸೂರಿನ ವಿಜಯನಗರದಲ್ಲಿ ಒಟ್ಟು 30 ಎಕರೆ ಜಾಗದಲ್ಲಿ 7 ರಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಬಳವನ್ನು ನಾವು ಆಯೋಜನೆ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 150 ಕೋಣಗಳನ್ನ ಅಂದ್ರೆ ಈ ಒಂದು ಇದಕ್ಕೆ ಭಾಗವಹಿಸಲಿಕ್ಕೆ ಕರೆದುಕೊಂಡು ಬರ್ತೇವೆ. ಹೀಗಾಗಿ ಅಲ್ಲಿನ ಒಂದು ಸಂಸ್ಕೃತಿಯನ್ನ ದಸರಾದಲ್ಲಿ ನಾವು ತೋರಿಸ್ತೇವೆ, ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತೇವೆ ಅನ್ನೋ ಮಾತನ್ನ ಅಶೋಕ್ ರೈ ಹೇಳ್ತಾ ಇರುವಂತದ್ದು. ಆದ್ರೆ ಮಧುಶ್ರೀ ಗಮನಿಸಬೇಕು, ಕಳೆದ 3 ವರ್ಷಗಳಿಂದಲೂ ದಸರಾ ಆರಂಭದ ಸಂದರ್ಭದಲ್ಲೇ ಸಾಕಷ್ಟು ವಿವಾದಕ್ಕೆ ಗುರಿಯಾಗ್ತಾ ಇರುವಂತದ್ದು. ಒಮ್ಮೆ ಮಹಿಷ ದಸರಾ ಆಚರಣೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗಿತ್ತು. ಕಳೆದ ಬಾರಿ ದಸರಾ ಉದ್ಘಾಟಕರ ಒಂದು ವಿಚಾರವಾಗಿ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದಂತ ವಿಚಾರಗಳಲ್ಲೂ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಯದುವೀರ್ ಅವರು ಒಂದು ಹೇಳ್ತಾ ಇರುವಂತ ಮಾತು ಅದೇನೆ, ದಸರಾ ಏನಿದೆ ನಮ್ಮ ಪರಂಪರೆ, ಕಲೆ, ಸಂಸ್ಕೃತಿಯನ್ನ ಇಡೀ ನಾಡಿಗೆ, ಇಡೀ ವಿಶ್ವಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ 3 ವರ್ಷಗಳಿಂದಲೂ ಸಹ ಗೊಂದಲಮಯವಾಗಿ ವಿವಾದಕ್ಕೆ ಕಾರಣವಾಗಿ ದಸರಾ ಆಚರಣೆ ಆಗ್ತಾ ಇದೆ. ಹೀಗಾಗಿ ಈ ಬಾರಿಯೂ ಆ ವಿವಾದದಿಂದ ಹೊರತಾಗಿ ಇರದಂತೆ ಕಾಂಗ್ರೆಸ್ ಸರ್ಕಾರ ನೋಡ್ಕೊಳ್ತಾ ಇದೆ. ರಾಜಕಾರಣವನ್ನ ಬೇರೆ ಸಂದರ್ಭದಲ್ಲಿ ಮಾಡೋಣ, ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಬೇಡ. ಕಂಬಳ ಯಾವುದೇ ಕಾರಣಕ್ಕೂ ಮೈಸೂರಿಗೆ ಬೇಡ. ಮೈಸೂರಿನ ಜನರ ಭಾವನೆ ಸಹ ಅದೇ ಆಗಿದೆ. ಒಂದು ವೇಳೆ ಸರ್ಕಾರ ಈ ಮೈಸೂರಿನ ಜನರ ಭಾವನೆಗಳ ವಿರೋಧವಾಗಿ ಮಾಡೋದಾದ್ರೆ ಖಂಡಿತವಾಗಿಯೂ ನಮ್ಮ ವಿರೋಧ ಇದೆ ಅನ್ನೋ ಮಾತನ್ನ ಹೇಳಿದ್ರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ಈಗಾಗಲೇ ಪ್ರತಿಭಟನೆಗೂ ಸಹ ಸಿದ್ಧತೆ ನಡೆಸಿದ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ದಸರಾ ಆರಂಭದಲ್ಲೇ ಕಂಬಳ ವಿಚಾರ ಸಾಕಷ್ಟು ವಿವಾದಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.